ಅವ್ವ ಪಾರ್ವತಿ ಅವತ್ತು ಸಾಯ್ಬೇಕಾದ್ರೆ ಪಾರ್ವತಿ ನನ್ನ ಸೊಸೆ ಅಂತ ಹೇಳವಳೆ. ನಾವು ಬೈಕ್ ನೀರು ಬಿಡ್ಬೇಕಾರೆ ನನಗೆ ಅಂತ ಮಾತು ಕೊಟ್ಟಿದ್ಯಾ? ತಗೋ ಏಯ್ ಯಜಮಾನ ಏನ್ ಮೇಲೆ ಕೆಳಗೆ ನೋಡ್ತೀಯ? ತಗೊಳಪ್ಪ ತಾಂಬೂಲನ. ನಮಸ್ಕಾರ ಸರ್. ಪಾರ್ವತಿ ನಿವಾಸ ಇಲ್ಲೇನಾ? ಪಾರು ವಾಸ? ಪಾರು ರೇ ಪಾರೋ, ಏನಪ್ಪ ಸೌಂಡೇ ಇಲ್ಲ? ಯಾಕ್ರೋ ಒಳ್ಳೆ ಮಾತಲ್ಲಿ ಹೇಳಿದ್ರೆ ಕೇಳಲ್ವ ನೀವು? ಈಗ ತಾನೇ ರಿಲೀಸ್ ಆಗಿ ಬಂದಿದ್ರಿ, ಅಲ್ಲಿ ತೆಗೆದ್ಬಿಟ್ರ ನಿಮ್ಮ ಹಳೆ ಕಥೆಗಳು. ನಿಮ್ದೇನೇ ವಿಷಯ ಇದ್ರು ಮನೇಲಿ ಕುತ್ಕೊಂಡು ಇತ್ಯರ್ಥ ಮಾಡ್ಕೊಳ್ಳಿ. ಪಾರೋ ಪಾರು ಅವರೇ, ಪಾರೋ ರೇ ಪಾರು ಅವರೇ, ನೀನೇನಿಲ್ಲಿ? ನೀವೆಲ್ಲೋ ನಾವಲ್ಲೇ. ಅಯ್ಯೋ ಯಾಕ್ರಿ ಹೇಳ್ತಿದ್ದೀರಾ? ನಾ ಬಂದೆ ಅಂತನಾ? ಅಯ್ಯೋ ನಾವು ಬಿಡ್ತೀರಪ್ಪ. ಬೇಡ ಬೇಡ ಬೇಡ. ಮತ್ತೆ ಯಾಕ್ರಿ ಹೇಳ್ತಿದ್ದೀರಾ? ಓ ಎಕ್ಸಾಮಲ್ಲಿ ಫೇಲ್ ಆದ್ರಾ? ರಿಸಲ್ಟೇ ಬಂದಿಲ್ಲ. ಇಲ್ವಾ? ಓ ನಿಮ್ಗಿಷ್ಟ ಆಗದೆ ಇದ್ರು ನಿಮ್ಮ ಮನೇಲಿ ಮದುವೆ ಮಾಡ್ಕೊಂತ ಫೋರ್ಸ್ ಮಾಡ್ತಿದಾರಾ? ತರಿಕೆ ನನಗ್ ಗೊತ್ತಿತ್ರಿ ಇದೆ ಅಂತ. ಮತ್ತೆಲ್ಲ ಗೊತ್ತಿದ್ದು ಸುಮ್ಮನೆ ಇದ್ದಿರಲ್ರಿ. ಇನ್ನೇನ್ ಸಾರ್ ಮಾಡೋದು? ಯಾರು ಒಬ್ಬರು ಕೊಟ್ಟು ಮದುವೆ ಮಾಡೋಣ ಅಂತಂದ್ರೆ ಇವ್ರು ಒಬ್ರಿಗೊಬ್ರು ಹೊಡೆದಾಡಿ ಏನಾದ್ರು ಹೆಚ್ಚು ಕಡಿಮೆ ಮಾಡ್ಕೊಂಡ್ರೆ ನಮ್ಮ ಮಗಳ ಜೀವನ ತಾನೇ ಹಾಳಾಗೋದು. ಎಲ್ಲಾರ ಮನೇಲೂ ಇದೇ ಗೋಳು. ನಿನ್ನಿಷ್ಟ ಏನು ಅಂತ ಯಾರನ್ನು ಕೇಳಲ್ಲ, ಎಲ್ಲ ಅವರ ಡಿಸೈಡ್ ಮಾಡ್ಕೊಂಡ್ಬಿಡ್ತಾರೆ. ಏನ್ ಜನನಪ್ಪ. ರೇ ಪಾರೋ, ನಾಳೆ ನೀವೇನಾದ್ರೂ ಮದುವೆ ಆಗಿ ಲೈಫಲ್ಲಿ ಸೆಟ್ಲ್ ಆಗೋಗ್ಬಿಟ್ರೆ ನನ್ನ ಲೈಫ್ ಗತಿ ಏನ್ರಿ? ನಿಮ್ಮನ್ನೇ ನಂಬ್ಕೊಂಡು ಇಷ್ಟು ದೂರ ಬಂದಿದ್ದೀನಿ. ನಮ್ಮ ತಾಯಿ ಏನು ಹೇಳ್ತೀನಿ ಕೇಳ್ರಿ, ನಾನು ಎಕ್ಕುಟ್ಟೋಗ್ಬಿಡ್ತೀನಿ. ನೀವೇನಾದ್ರೂ ನನಗೆ ಸಿಗದೆ ಹೋದ್ರೆ ನಾನು ಖಂಡಿತ ಸುಸೈಡು. ಆದ್ರೂ ಮಾಡ್ಕೊಳಲ್ಲ. ಯಾಕೆ ಗೊತ್ತಾ? ಇವತ್ತಲ್ಲ ನಾಳೆ ಎಲ್ಲೋ ನಿಮ್ಮ ಮನಸ್ಸು ನನ್ನ ಕಡೆ ವಾಲ್ಕೊಳತ್ತೇನೋ ಅಂತ ಕಾಯ್ತಾ ಇದ್ದೀನಿ. ಇಲ್ಲ ಅಂದ್ರೆ ಮುಖ ಮೂತಿ ನೋಡ್ದೆ ಎನ್ಕೌಂಟರ್ ಹೆಸರಲ್ಲಿ ಇಬ್ಬರು ಫೈಲ್ನು ಕ್ಲೋಸ್ ಮಾಡ್ಬಿಡ್ತೀನಿ. FIR ಇರಲ್ಲ, ಕೋರ್ಟ್ಗೆ ಹೋಗೋ ನೆಸೆಸಿಟಿನೂ ಇರಲ್ಲ. ಮತ್ತೆ ಬಿಟ್ಟಾಕ್ರಿ, ನಡಿ ನನ್ನ ಜೊತೆ. ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ, ನನ್ನ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಎಲ್ಲಿಗೆ ಓಡೋಗೋಣ. ನಿಜವಾಗ್ಲೂ ಹೇಳ್ತಿದೀಯಾ? ಸುಮ್ನೆ ಹೇಳಕ್ ನಾನೇನು ಎಲೆಕ್ಷನ್ಗೆ ನಿಂತಿದ್ದೀನಿ. ಕೊಡ್ರಿ ಕೈನಾ. ಮಧ್ಯ ಎಲ್ಲೂ ಕೈ ಬಿಡಲ್ಲ ತಾನೆ? ರೇ ಕಸ್ತೂರಿ ನಿವಾಸದ ವಂಶಾರಿ ನಮ್ದು. ಒಂದ್ಸಲಿ ಕೈ ಹಿಡಿದ್ಮೇಲೆ ಅಷ್ಟೇ, ಬಿಡಕ್ ಚಾನ್ಸೇ ಇಲ್ಲ. ಈ ಕೊಡಿ ಕೈಯ. ಇದೇ ಲಾಸ್ಟ್ ವಾರ್ನಿಂಗು. ಆಯ್ತು ಸರ್. ಏನಾಯ್ತು? ಸೆಟಲ್ಮೆಂಟ್ ನಮ್ಮ ಕಡೆನೇ ಆಯ್ತಾನೆ? ಇಲ್ಲ, ಅವಳು ಮನೇಲಿಲ್ಲ, ಎಸ್ಕೇಪ್ ಆಗ್ಬಿಟ್ಟವಳೆ. ನಮ್ಮ ಅಕ್ಕ ಬಿಕ್ಳಿಗೆ ಕೊಟ್ಟು ಮದುವೆ ಮಾಡ್ಬೇಕು ಅಂತ ಗೇಮ್ ಮಾಡವಳೆ. ಇನ್ನು ಕಾಯ್ಬಾರ್ದು, ಅವಳೆಲ್ಲಿ ಸಿಗ್ತಾಳೋ ಅಲ್ಲೇ ತಾಳಿ ಕಟ್ತೀನಿ. ಪಾರ್ವತಿ, ಇವ್ರು ಕಾಣಿಸ್ತಿಲ್ಲ. ಅಯ್ಯೋ ನನ್ಗೆ ಯಾಕೋ ತುಂಬಾ ಭಯ ಆಗ್ತಿದೆ ರೀ. ಇವರಿಬ್ರು ಸೇರ್ಕೊಂಡು ಅವಳನ್ನೇನೋ ಮಾಡಿರ್ಬೇಕು. ಈಗೇನಪ್ಪ ಮಾಡೋದು? ಗುರು, ನೀನ್ ನೋಡಿದ್ರೆ ಇಲ್ಲಿ ಕೂತಿದ್ಯಾ, ಅಲ್ಲಿ ನೋಡಿದ್ರೆ ಪಾರ್ವತಿ ಯಾವ ಜೊತೆ ಓಡಾಯ್ತಾಳೆ. ಏನ್ ಮಾಡ್ರು? ನಾನು ಇಲ್ಲೇ ಇದ್ದೀನಿ ಅಂತ ನಿಮ್ಗೆ ಹೆಂಗ್ ಗೊತ್ತಾಯ್ತು? ಫಸ್ಟ್ ನಿಮ್ ಕಾಲೇಜ್ ಹತ್ರ ಹೋದೆ, ನೀವು ಕಾಣಲಿಲ್ಲ. ನೆಕ್ಸ್ಟ್ ನಿಮ್ ಹಾಸ್ಟೆಲ್ ಹತ್ರ ಹೋದೆ, ನಿಮ್ ಫ್ರೆಂಡ್ ಸಿಕ್ಕಿ ನೀವು ಇಲ್ಲಿ ಅಂತ ಹೇಳೋದು ಹಾಕೊಂಡು ಹೋಗ್ತಾ ಇದೀನಿ. ತುಂಬಾ ಚೆನ್ನಾಗಿ ಮಾತಾಡ್ತೀರಾ. ಮಾತೆ ಈ ಮುತ್ತು ಸೊತ್ತು ಕಣ್ಣೀಳಿ. ನಡೀರಿ.
ನಾನ್ ನಿಮ್ಗೊಂದ್ ಮಾತು ಹೇಳ್ಬೇಕು. ಅಯ್ಯೋ ನೀವ್ ಹೇಳ್ತಾನೆ ಇರ್ಬೇಕು, ನಾನು ಕೇಳ್ತಾನೆ ಇರ್ಬೇಕು ಅಷ್ಟೇ. ಹೇಳಿ ಹೇಳಿ ಬನ್ನಿ. ನೋಡ್ಕೊಳಗ ನಿನ್ನ ಅಪ್ಪ ಯಾವ ನನ್ನ ಮಕ್ಳು ಇವರೆಲ್ಲ. ಯಾರು ನನ್ನ ಮಕ್ಳು ನನಗೆ ಮಸ್ತ್ ತೋರಿಸ್ತಾರೆ ಮಗನ. ಮೋಸ್ಟ್ಲಿ ಸುತ್ತ ಕವರ್ ಆಗ್ಬಿಟ್ಟಿದ್ದಾರೆ ಅನ್ಸುತ್ತೆ. ಏನ್ ಕವರು? ಮುಯ್ ಕವರ ಅಂದ್ರೆ ನಿಂಗೇನು ಗೊತ್ತೇ ಇಲ್ವಾ? ಏನ್ ಮಾಡ್ರು? ಅಯ್ಯೋ ನಮ್ ತಾಯಿ ತಮ್ಮ ಒಬ್ಬ, ನಮ್ ತಂದೆ ತಂಗಿ ಮಗ ಒಬ್ಬ, ಇಬ್ರು ಮಾವಂದ್ರು ನನ್ನೇ ಮದ್ವೆ ಆಗ್ಬೇಕು ಅಂತ ಒಬ್ರಿಗೊಬ್ರು ಯಾವಾಗ್ಲೂ ಹೊಡೆದಾಡ್ಕೋತಿರ್ತಾರೆ. ಅಯ್ಯೋ ನೀವ್ ಬೇಜಾನ್ ಪುಣ್ಯ ಮಾಡಿದ್ರಿ ಬಿಡಿ. ಅಯ್ಯೋ ನನ್ ಮಾತ್ ಕೇಳು. ಮನೆ ಹತ್ರ ಬಂದು ಗಲಾಟೆ ಮಾಡಿದ್ರು. ನಮ್ಮ ಅಪ್ಪ ಅಮ್ಮ ಎಷ್ಟು ಹೇಳಿದ್ರು ಕೇಳಲೇ ಇಲ್ಲ. ನನಗೂ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ದೆ ಗೊಳೋ ಅಂತ ಹೇಳ್ತಿದ್ರಿ. ಆಗ ನಾನು ಎಂಟ್ರಿ ಕೊಟ್ಟೆ. ನೋಡು ನೋಡು ಅವನೇ ನನ್ ಮಾವ. ಒಳ್ಳೆ ಬಿಟ್ಲಾ ನಿಮ್ಮ ಅವನ ರೀ ನನ್ನ ಕಟೌಟ್ಗೆ ಹಾರ ಹಾಕ್ಸ್ಕೊಂಡು ದೊಡ್ಡ ಹೀರೋ ಥರ ಮೆರೆಣ ಅನ್ಕೊಂಡಿದ್ದೆ. ನೀವು ನೋಡಿದ್ರೆ ನನ್ನ ಡೆಡ್ ಬಾಡಿಗೆ ಹಾರ ಹಾಕ್ಸಿ ಮೆರವಣಿಗೆ ಮಾಡಂಗಿದ್ದೀರಾ. ಮುತ್ತು ಲೋ ಮಗ ನೀನು ಹೀರೋ ಆದಂಗೆ. ರೇ ಇದನ್ನ ಮೊದಲೇ ಹೇಳಕ್ಕಿಲ್ವಾ? ಹೇಳಿದ್ದಿದ್ರೆ ಮುತ್ತು 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 ಹಿಯರ್ ಯಾಕೆ ಫಿಯರ್? ಗಮ್ಮಂತದೆ. ಏನು ಕಾಣಿಸ್ತಾನೆ ಇಲ್ಲ. ನಾನು ಕಾಣಿಸ್ತಿದ್ದೆ ಅಂತಾನೆ ಸುಮ್ಮನೆ ಬಂದಿರಿ. ಆಹಾ ಒಳ್ಳೆ ಬಾಡೂಟ ಉಣ್ಕೊಂಡು ಬದಾಗಿತ್ತಲ್ಲಪ್ಪ. ಚಾನ್ಸ್ ಮಿಸ್ ಆಯ್ತು. ನಲ್ಲಿ ಮುಳ್ಳೆ ಎಲ್ದಿದ್ದೀರಾ ನೀವು? ಏನ್ ಟೇಸ್ಟ್ ಗೊತ್ತಾ? ಹಲೋ ಮಗನೇ. ಮುತ್ತು ಕೊಡ್ತಂದ್ರೆ ಸುಮ್ಮನೆ ತಗಂತ ಇರ್ಬೇಕು ಅಷ್ಟೇ.
ಯಾಕಲ ಹಿಂಗ್ ಕೂತಿದ್ಯಾ ಏನಾಯ್ತಾ ಎಲ್ಲೇ ಮುತ್ತು ಅವ್ರಿಗೆ ಹೆದರ್ಕೊಂಡು ಎಲ್ಲಿ ನಿನ್ನನ್ನು ಅರ್ಧ ದಾರಿಲೇ ಬಿಟ್ಟು ಹೋಗ್ತೀಯ ಅಂತ ನಂಗೆ ತುಂಬ ಭಯ ಆಗಿತ್ತು. ಏ ನಿಮ್ಮನ್ನ ಬಿಟ್ಟು ನಾನು ಬದುಕಾಗತ್ತೇನ್ರಿ? ಇಲ್ಲ 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 ಇಲ್ಲಿ 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 ಬನ್ನಿ 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 ಬನ್ನಿ. ಹಾಂ ತಗೋಗ್ರು ಬಾ ಕೇಳಿದ್ರು ಸಾಕಪ್ಪ. 200 ರೂಪಾಯಿ ಅದೇ ಕಡಿತಾನೆ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಅಡ್ಜಸ್ಟ್ ಮಾಡ್ಕೊಳಕ್ ಆಗಲ್ವಾ ತಮ್ಮ? ನಾನು ಯಾರು ಅಂತ ಗೊತ್ತಾಗಿಲ್ವಣ್ಣ? ಯಾರು? ಮುತ್ತು ಮುತ್ತು ಪೋಲಿ ಪಿಕ್ಚರ್ ಹೀರೋ. ಸ್ವಲ್ಪ ಕಾಸ್ಟ್ಯೂಮ್ ಚೇಂಜ್ ಅಷ್ಟೇ. ನೋಡು ಫಸ್ಟ್ ಡೇ ಬೆಳಿಗ್ಗೆನೆ ಮಾರ್ನಿಂಗ್ ಶೋಕ್ ಬಂದ್ಬಿಡು ಕಪಾಲಿ ಥಿಯೇಟರ್ಗೆ. ನೀನು ಈ ಮುತ್ತು ಕಡೆಯವನು ಅಂತ ಹೇಳು, ನಿಮ್ಮ ಇಡೀ ಆಟೋಗೆ ಫ್ರೀಯಾಗಿ ಕರ್ಕೊಂಡು ಒಳಗೆ ಕೂರಿಸ್ಬಿಡ್ತಾರೆ. ಮುಂದೆ ನಿಮ್ಮ ರ್ಯಾಲಿ, ಹಿಂದೆ ಈ ಪೋಲಿ. ಅದು ನನಗೆ ನೆನ್ಸ್ಕೊ, ಬೇಗ ನೆನ್ಸ್ಕೊ. ಇದು ಜಾಸ್ತಿ ಆಯ್ತು. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಗ್ರು. ಯೋ ಯೋ ಅಯ್ಯೋ ಪೇಪರ್ಲಿ ನಾನು ನೋಡಿ ಬೇಜಾನ್ ತಲೆ ತಿಂತಿದ್ದ. ದುಡ್ಡೇ ಬೇಡ ಅಂತ ಕೂತಿದ್ದ. ನಾನೇ 10 ರೂಪಾಯಿ ಜಾಸ್ತಿ ಕೊಟ್ಬಿಟ್ಟು ಬಂದೆ. ಫ್ಯಾನ್ಸ್ ಅಲ್ವಾ? ನೋಡಿ 1 ನಿಮಿಷ ನೀವು ಇಲ್ಲೇ ರೀ, ಅರ್ಜೆಂಟ್ ಕೆಲಸದ ಬಂದ್ಬಿಡ್ತೀನಿ. ಸ್ಪಾಟ್ ಎಲ್ಲಪ್ಪ ಹುಡ್ಕೋದು. ಆಹಾ ಕಾಂಪೌಂಡೇ ಸರಿಯಾದ ಜಾಗ. ಈ ಪ್ರಪಂಚದಲ್ಲಿ ಪ್ರೀತಿ ಪ್ರೇಮ ಎಲ್ಲ ಪುಸ್ತಕದಲ್ಲಿ ಬದನೆಕಾಯಿ ಅಂತ ಪ್ರೂವ್ ಆಗೋಯ್ತು. ಏನೋ ಬಿಕ್ಲಂಗೆ ಹೊಡೆದ ಸ್ಕೆಪ್ ಆಗವನ ಯಾವನ ಅವನು? ಗುರು ನಾನ್ ಗುರು ಮುತ್ತು. ಹಾ ಏಯ್ ಎಲ್ಲ ಕಡೆ ಹುಡುಕಿ ಸಿಕ್ಕಿದ ಜಾಗದಲ್ಲಿ ಹೊಡಿಬೇಕಾ ನನ್ನ ಮಗನ್ನ? ಏನೋ ಮಗ ಇಲ್ಲಿ ಆರಾಮ? ಆರಾಮ ಅಂತ ಕೇಳಕ್ ನೀನಾದ್ರೂ ಇದೆಯಲ್ಲ ಗುರುವೆ. ಹೈ ಯಾಕೆ ಹೇಳ್ತೆ ಗುರುವೆ ನನ್ನ ಪಜಿತಿನ? ಈ ರಾಮಾಯಣ ಮಹಾಭಾರತ 2 ಹುಡುಗಿಯಿಂದನೇ ಶುರು ಆಯ್ತಂತೆ. ಈ ಮುತ್ತು ಲೈಫ್ಗೆ ಯಾವಾಗ ಹುಡುಗಿ ಎಂಟ್ರಿ ಕೊಟ್ಲು 2 ಒಟ್ಟೊಟ್ಟಿಗೆ ಶುರು ಆಗ್ಬಿಟ್ಟಿದೆ. ಯಾವ ಹುಡುಗಿನ? ಅಯ್ಯೋ ಅದೊಂದು ದೊಡ್ಡ ಕತೆ ಬಿಡುಗರು. ನನ್ನ ಲೈಫಲ್ಲಿ ಫಸ್ಟ್ ಟೈಮು ಇದೇ ಫಸ್ಟ್ ಟೈಮು ಈ ರೇಂಜಲ್ಲಿ ರಿಸ್ಕ್ ತಗೊಂಡಿರೋದು. ಐ ಲವ್ ಯು ಅಂತ ಹೇಳ್ದೆ ಬೆಜ್ಜಾನ್ ಸತಾಯಿಸ್ಬಿಟ್ಲು ಗುರು. ಎಷ್ಟೇ ಬಿದ್ದು ಕೇಳಿದ್ರು ಒಪ್ಕೊಳ್ಳಿಲ್ಲ. ಹೆಂಗಾದ್ರೂ ಮಾಡಿ ಒಪ್ಸೋಣ. ಒಪ್ತಿದ್ರೆ ಡೈರೆಕ್ಟಾಗಿ ಮನೆಗೆ ಹೋಗಿ ಎತ್ತಾಕಂಬರೋಣ ಅಂತ ಹೋದ್ರೆ ಅವಳೇ ನನ್ನ ಜೊತೆ ಫೋಟೋ ಹಾಕಕ್ಕೆ ರೆಡಿಯಾಗಿ ನಿಂತವಳೆ. ಹೇಗೂ ನನಗೆ ರಿಸ್ಕ್ ಕಮ್ಮಿ ಆಯ್ತಲ್ಲ ಅಂತ ಇನ್ನೇನು ಓಡೋ ಅಷ್ಟರಲ್ಲಿ ನಾನು ಮದುವೆ ಆಯ್ತೀನಿ ಅಂತ ಅವ್ಳು ಇಬ್ರು ಮಾವಂದಿರೋ ಮನೆ ಮುಂದೆ ಫುಲ್ಲು ಕಿರಿಕ್ ಮಾಡ್ತಾವ್ರೆ. ಯಾವ ಏರಿಯಾನ? ಚಾಮರಾಜಪೇಟೆ. ಆ ಹುಡುಗಿ ಮಾವ ಅವನಿಗೊಂದು ಕೊಟ್ಟಿದ್ದೀನಿ ಸೈಕಲ್ ಗ್ಯಾಪಲ್ಲಿ ನುಗ್ಗಿ ಹೊಡ್ತಿದ್ದೀನಿ. ಅಣ್ಣ ಕೊಟ್ಟಿರೋ ಏಟ್ಗೆ ನನ್ನ ಮಗ ನೆನ್ಸ್ಕೊಂತ ಇರ್ಬೇಕು. ಆ ಹುಡುಗಿಗೆ ಇನ್ನೊಬ್ಬ ಮಾವ ಇದಾನಲ್ಲ ಅವನು ಸಿಕ್ಬೇಕು. ಈಗ ಎಲ್ಲಿದ್ದಾಳ ಅವಳು? ಅಯ್ಯೋ ಬಾಗರು ಇಲ್ಲೇ ಇದ್ದಾಳೆ. ನಿನಗೆ ತೋರಿಸ್ತೀನಿ, ಯಾರಿಗೆ ತೋರಿಸ್ಲಿ? ಬನ್ನಿ ಅಲ್ಲೇ ನಿಂತ್ಕೊಂಡಿದ್ದಾಳೆ ಬನ್ನಿ. ಏನು ಗ್ರೌಂಡ್ ವರ್ಕ್ ಎಲ್ಲ ತುಂಬಾ ನಡೀತಾ ಇದೆ. ತರಗತಿ ಸ್ಕೆಚ್ ಹಾಕಿದ್ದೀರಾ? ಅಯ್ಯ ಏನಾದ್ರು ಪ್ರಾಬ್ಲಮ್ ಇದ್ರೆ ಹೇಳಿದ್ರು. ಅವಳು ನೋಡು ಪಾರೋ ಮತ್ತೆ ಟೆನ್ಷನ್ ಕೊಡ್ತಾಳಪ್ಪ. ಎಲ್ಲೋದಪ್ಪ ಹೇಳು ಪಾರೋ.
ಮಗ ಹಾಕೊಂಡೋಗ್ಬಿಟ್ಟ ಇವನು ಗ್ರೋ ಹಿಂಗ ಬಿಲ್ಡಿಂಗ್ ಹಾರ್ಕೊಂಡೋಯ್ತಾನಂದ್ರೆ ಇವನು ಇನ್ನು ಅದಕ್ಕೇನು ಹಾರ್ಸ್ಕೊಂಡೋಗಿ ಯಾಮರ್ಸಿ ತಾಳಿಗಳು ಕಟ್ಬಿಟ್ರೆ ಹೆಂಗ ಗುರು